ಗೈಸ್ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಲೇಟ್ ಆಯ್ತಲ್ಲ, ಪರವಾಗಿಲ್ಲ ಬಿಡಿ, ಎಲ್ಲ ದಿನವೂ ಹೊಸ ವರ್ಷನೇ, ಎಲ್ಲ ದಿನವೂ ಹೊಸ ದಿನವೇ. ಸೊ ಇವತ್ತು ನಮ್ಮ ಬರ್ಡ್ಸ್ಗಳು ಏನೇನೆಲ್ಲ ಅಪ್ಡೇಟ್ ಆಗಿದೆ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಬರ್ತಾ ಇದ್ದೀನಿ ಗೈಸ್. ಇವಾಗ ನೋಡ್ಬೋದು ಕ್ಲೈಮೇಟು ಸ್ವಲ್ಪ ಮೋಡ ಥರನೂ ಇದೆ, ಆಮೇಲೆ ಬಿಸಿಲು ಥರನೂ ಇದೆ, ಸ್ವಲ್ಪ ಚಳಿ ನೋಡಿತಾ ಇದೆ. ಮೂರು ಒಂದೇ ಸರಿ ಏನಪ್ಪ ಗೊತ್ತೇ ಆಗಲ್ಲ. ಆಚೆ ಕಡೆ ಇದ್ದರೆ ಬಿಸಿಲು ಗೈಸ್, ಒಳಗಡೆ ಇದ್ದರೆ ಚಳಿ. ಗೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ನಾನು ಬಂದು ಮಾತಾಡ್ತಾ ಇದ್ದಂಗೆ ಅಲ್ಲೇ ಎಲ್ಲ ಸೌಂಡ್ ಮಾಡ್ತಾವ್ರೆ, ಕಿಟ 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 ಅಂತ. ನೋಡಿ, ಕೇಳಿಸ್ಕೊಳ್ಳಿ. ನೆನ್ನೆ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಹೋಗಿದೆ ಗೈಸ್, ಲೈಟ್ ಆನ್ ಮಾಡ್ಬಿಡ್ತೀನಿ ರೀ. ಗೈಸ್ ಏನು ಅಂದರೆ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಏನು ಪ್ರಾಬ್ಲಮ್ ಅಂತ ಹೇಳ್ತೀನಿ ಕೇಳಿ. ಇಲ್ಲಿ ಫಸ್ಟು ನೋಡಿದ್ರಲ್ಲ, ಕ್ಯಾಮ್ರಾ ಹಾಕಿದ್ದೆ, ಬಟ್ ಅದು ಹೀಟ್ರನ್ನ ಹಾಕಿದ್ದ. ಸೊ ಹೀಟ್ರ್ ಹಾಕಿದ್ದಕ್ಕೆ ಫೋಟೋ ಇದ್ರೆ ಫೋಟೋ ಹಾಕ್ತೀನಿ. ಹೀಟ್ರ್ ಜೊತೆಗೆ ಹೀಟ್ರದ್ದು ಪ್ಲಗ್ ಬರುತ್ತಲ್ಲ, ಪ್ಲಗ್ಗು ಇದು ಆ ಮಲ್ಟಿಪ್ಲಗ್ಗು ಎಲ್ಲ ಫುಲ್ಲು ಮೆಲ್ಟ್ ಆಗ್ಬಿಟ್ಟಿತ್ತು. ಇನ್ನೇನು ಜಸ್ಟ್ ಮಿಸ್ಸು ಅಷ್ಟೊತ್ತಿಗೆ ಬಂದು ಆಫ್ ಮಾಡಿ ನೋಡಿ ಹೊಸದು ಹಾಕಿದ್ದೀನಿ, ಹಾಕ್ಬಿಟ್ಟು ರೆಡಿ ಮಾಡಿದ್ದೀನಿ. ಇವಾಗ ನೋಡ್ಬೋದು ಈ ಥರ ಕಾಣ್ತಾ ಇದೆ. ಇವಾಗ ಕ್ಯಾಮ್ರಾ ಹೇಳ್ಬೋದು ನೀವು, ಸರಿ ವಿಡಿಯೋಲಿ ಕ್ಯಾಮ್ರಾ ಇರ್ತಲ್ಲ ಬ್ರೋ ಅಂತ. ಸದ್ಯಕ್ಕೆ ಬಿಚ್ಚಿಟ್ಟಿದ್ದೀನಿ, ಏಕೆಂದರೆ ಇಲ್ಲಿ ಮಲ್ಟಿಪ್ಲಗ್ ಇಲ್ಲ. ಮಲ್ಟಿಪ್ಲಗ್ ಏನಂತಂದರೆ ಈಗ ಇದು ಇಲ್ಲಿವರೆಗೂ ಅಷ್ಟೇ ಬರುತ್ತೆ ನೋಡಿ, ಇಲ್ಲಿ ಹಿಂಗೆ ಹಾಕೋಕ್ಕಾಗಲ್ಲ. ಇಲ್ಲಿ ಟೈಟ್ ಅಲ್ಲಿ ಫಿಕ್ಸ್ ಮಾಡಿಬಿಟ್ಟಿದ್ದೀನಲ್ಲ ಇಲ್ಲಿ, ಅದಕ್ಕೋಸ್ಕರ ಗೈಸ್ ಏನು ಮಾಡೋಕ್ಕಾಗಲ್ಲ. ನಮ್ಮ ಎಲ್ಲ ಬರ್ಡ್ಸ್ಗಳು ನೋಡ್ಬೋದು ಇವಾಗ ನೀವು. ಗೈಸ್ ನನಗೆ ನಿಜ ಇದೇ ಬೇಜಾರಾಗೋದು ಅಂದರೆ ನೋಡಿ, ನಾನು ಏನಂತ ಆಟೋಮೆಟಿಕ್ ಫೀಡ್ರ್ ಇಟ್ಟಿದ್ದೀನಿ ನೋಡಿ, ಇದರಲ್ಲಿ ಊಟ ಹಂಗೆ ಐತೆ. ಏನು ಇವ್ರು ಸುಮ್ಮನೆ ಊಟನೆಲ್ಲ ಚೆಲ್ಬಿಟ್ಟು ಈ ಪೇರಂತೂ ನೀವು ಕೇಳಲೇಬೇಡಿ. ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ ಇಲ್ಲಿ ಒಂದು ನಿಮಿಷ ಗೈಸ್. ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ, ಎಲ್ಲ ಫುಡ್ಡು ನೀವು ಸ್ವಲ್ಪ ಕ್ವಾಲಿಟಿ ಹೈ ಹಾಕೊಂಡ್ರೆ ಗೊತ್ತಾಗುತ್ತೆ. ಎಲ್ಲ ಫುಡ್ಡು ಚೆಲ್ಲಿರೋದು ಸುಮ್ಮನೆ ನೋಡಿ. ಇವಾಗ ಇದೆಲ್ಲ ಸೀಡ್ಸ್ ಇದೆ ನೋಡಿ, ಎಲ್ಲೂ ಒಂದು ಸ್ವಲ್ಪ ಏನೋ ಒಂಚೂರು ಪುಡಿ ಇರ್ಬೋದೇನೋ, ಬಟ್ ಅದು ನಿಮಗೆ ಗೊತ್ತಾಗ್ತಾ ಇದೆ ಎಲ್ಲ ಸೀಡ್ಸ್ ಇದೆ. ಇದನ್ನೆಲ್ಲ ಸುಮ್ಮನೆ ಇಲ್ಲಿ ಕೆಳಗಡೆ ತಳ್ಬಿಡೋದು ಆ ಫೀಮೇಲು. ಏನಕ್ಕೆ ಹಂಗೆ ಮಾಡ್ತಾ ಇದೆ ಅಂತಲೇ ಗೊತ್ತಾಯ್ತೇ ಇಲ್ಲ. ಅದು ಅಷ್ಟೇ ಅಲ್ಲ ನೋಡಿ, ಇದೂ ಅಷ್ಟೇ ನೋಡಿ. ನೋಡಿ ಇದ್ರ ಮೇಲೆ ಇರೋದು ನೋಡಿ, ಫುಲ್ಲು ಸೀಡ್ಸು ಇಷ್ಟು ತುಂಬಿಸವ್ರೆ. ಈಗ ಊಟ ಇಲ್ಲ ಅಂತ ಅಲ್ಲಿ ಓಡಾಡ್ತವ್ರೆ. ಏನು ಹೇಳೋಣ ಇವ್ರಿಗೆ, ನಾನೇನು ಮಾಡ್ತೀನಿ ಹೇಳಿ? ಇವ್ರು ನನ್ನ ಹತ್ರನೇ ಆಟ ಆಡ್ತಾರಲ್ಲ ನೋಡಿ, ನಾನು ಅವ್ರ ಹತ್ರ ಆಟ ಆಡ್ತೀನಿ. ಹಿಂಗೆ ವಾಪಸ್ ಅದನ್ನೇ ಹಾಕ್ತೀನಿ, ತಿನ್ಬೇಕು ಅವ್ರು, ಮತ್ತೆ ಅದನ್ನೇ ವಾಪಸ್ ಅದನ್ನೇ ಹಾಕ್ಬಿಟ್ಟು ಮುಚ್ಬಿಡೋದು ಅಷ್ಟೇ. ಕೆಲವೊಂದು ಬೋರ್ಡ್ಗಳು ಹಂಗೆ ಮಾಡ್ತವೆ ನೋಡಿ. ಎಷ್ಟೊಂದು ಈ ಕೇಜಲ್ಲಿ ನೋಡಿ, ಸೀಡ್ಸು ಫುಲ್ಲು ಸೀಡ್ಸು, ಸುಮ್ಮನೆ ಆಟ. ಆಮೇಲೆ ಊಟ ಖಾಲಿ ಆಗೋಯ್ತು ಅಂದ್ಬಿಟ್ಟು ಬಡ್ಕೊಳ್ಳೋದು ನೋಡಿ, ಫುಲ್ಲು ಸೀಡ್ಸು. ಪಾಪ ಕೆಲವೊಂದು ಇದಾವೆ ಗೈಸ್, ನಿಮಗೆ ತೋರಿಸ್ತೀನಿ ನಾನು. ಜೆನ್ಯೂನ್ ಬರ್ಡ್ಸ್ಗಳು ಅಂದರೆ ಊಟನ ವೇಸ್ಟ್ ಮಾಡಲ್ಲ ಪಾಪ. ಈ ಆರೆಂಜ್ ಡಬ್ಬದಲ್ಲಿ ಎಲ್ಲ ವೇಸ್ಟೇ ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ. ಅದಕ್ಕೆ ನಿಮ್ಗೆ ತೋರಿಸ್ಕೊಂಡೆ ಆಗ್ತಾಯಿದ್ದೀನಿ ವಾಪಸ್ಸು ತಿಂದು ಖಾಲಿ ಮಾಡಲಿ ಅಂದ್ಬಿಟ್ಟು. ಏನು ಮಾಡ್ತೀರಾ, ಅದನ್ನ ಎಷ್ಟಕ್ಕಂತೂ ಆಗೋಲ್ಲ ನೋಡಿ. ಇದು ಜೆನ್ಯೂನು, ಸ್ವಲ್ಪ ಪುಡಿ ಎಲ್ಲ ಐತೆ, ಓಕೆ. ನೋಡಿ ಇಲ್ಲಿ ಸೀಡ್ಸ್ ಐತೆ ಗೈಸ್. ಇಲ್ಲಿ ನೋಡಿ, ಈ ಕೇಜಲ್ಲಿ ಮರಿಗಳವೆ ನೋಡ್ಬೋದು ನೀವು. ಅಲ್ಲೊಂದು ಮರಿ ಐತೆ, ಇಲ್ಲೊಂದು ಮರಿ ಐತೆ, ಬಡ್ಕತೈತೆ. ಅಲ್ಲ, ಫುಡ್ಡು ನಾನೇನು ಹಾಕಿಲ್ಲ ಅಂದ್ಕೊಂಡವ್ರ ಇವರು. ಈ ಫುಡ್ಡು ಇದ್ರಲ್ಲಿ ಫುಲ್ ಐತೆ. ಈಗ ಹಾಕಿದ್ರೆ ಇದನ್ನೇ ತಿಂತಾರೆ ನೋಡಿ, ಹೊಸದು ಹಾಕ್ತವನೆ ಅಂತ ನೋಡಿ. ಈಗ ಬಂದು ತಿಂತದ ನೋಡಿ, ತಿಂತದ ನೋಡಿ, ಇವಾಗ ತಿಂತದೆ ಅಷ್ಟೇ. ಎಲ್ಲರೂ ಹಿಂಗೆ ಗೈಸಿರೋ ಸಿಕ್ಕಾಬಿಟ್ಟೆ ವೇಸ್ಟ್ ಮಾಡ್ತಾರೆ. ಏನೋ ಬೇಜಾರಾಗ್ಬಿಡುತ್ತೆ ಒಂದೊಂದು ಟೈಮು ನೋಡಿ. ಸಿಕ್ಕಾಬಟ್ಟೆ ಹಂಗೆ ಮಾಡಿನೇ ಫುಲ್ಲು ಫುಡ್ಡೆಲ್ಲ ಸುಮ್ಮನೆ ವೇಸ್ಟ್ ಆಗೋದು.
ನಾನು ಒಂದು 2-3 ದಿನ ಸ್ಟಾರ್ಟಿಂಗ್ ನೋಡಲಿಲ್ಲ, ಬಟ್ ಯಾವಾಗ ನೋಡೋಕೆ ಶುರು ಮಾಡಿದ್ನಲ್ಲ ಆವಾಗ ನಂಗೆ ಗೊತ್ತಾಯಿತು. ಆವಾಗಿಂದ ಸೀದಾ ತೆಗಿಯೋದು ವಾಪಸ್ ಹಾಕೋದು. ನೋಡಿ ಇದು ಸ್ವಲ್ಪ ಜೆನ್ಯೂನು. ಆವಾಗ ಕೆಲವೊಂದು ಜೆನ್ಯೂನ್ ಇತ್ತು ಅಂದರೆ ಅದನ್ನು ಫಿಲ್ಟ್ರ್ ಮಾಡ್ತೀನಿ ನಾನು. ಈ ಮಿಷಿನಲ್ಲೇ ಫಿಲ್ಟ್ರ್ ಮಾಡ್ತೀನಿ. ಜಸ್ಟ್ ಮರಕ್ಕೆ ಹಾಕೋಣದು, ಈ ಮಿಷಿನ್ ಆನ್ ಮಾಡೋದು, ಗಾಡಿಗೆ ಒಟ್ಟು ಹಾಕೋ ಒಂದು ಕಡೆ ಸಪ್ರೇಟ್ ಆಗುತ್ತೆ, ಮತ್ತು ಕಾಳು ಒಂದು ಕಡೆ ಸಪ್ರೇಟ್ ಆಗುತ್ತೆ. ಈಗ ಎಲ್ಲರಿಗೂ ಹೊಸ ವರ್ಷಕ್ಕೆ ನಮ್ಮ ಬರ್ಡ್ಸ್ಗಳು ಏನೇನೆಲ್ಲ ಪ್ರೋಗ್ರೆಸ್ ಆಗಿದೆ ನನ್ನ ತೋರಿಸ್ತೀನಿ, ನೋಡಿರಂತೆ ಬನ್ನಿ. ಇದು ನೆಸ್ಟ್ ಔಟ್ ಆಗಿದೆ, ಸೊ ಖಾಲಿ ಇದೆ, ಮೊಟ್ಟೆ ಇಟ್ಟಿದೆ. ಇದು ನಿಮಗೆ ಮರಿಗಳು ಸೌಂಡ್ ಕೇಳಿಸ್ತಾ ಇರ್ಬೋದು. ನೋಡಿ ಇದು ಮೊಟ್ಟೆ ಇಟ್ಟಿದೆ, ಆ ಮರಿ ನೋಡಿ ಇಲ್ಲೈತೆ, ಆಚೆನೆ ಬಂದ್ಬಿಟ್ಟವೆ. ಏನು ಮಾಡ್ತೀರಾ ನೋಡಿ ಇಲ್ಲಿ ಮರಿ. ಈಗ ಕೆಲವರು ಕೇಳ್ತಾ ಇರ್ತಾರಲ್ಲ ನನಗೆ ವಾಟ್ಸಪ್ಪಲ್ಲಿ, ಈ ಥರ ಮರಿ ಆಚೆ ಬಂದರೆ ಏನು ಮಾಡೋದು ಬ್ರೋ ಅಂತ. ನೋಡಿ ಏನು ಮಾಡ್ತೀನಿ ಅಂತ ಇವಾಗ. ಅಂದರೆ ನೀವು ಹಿಂಗೆ ಮಾಡಿ ಅಂತಲ್ಲ, ಹಿಂಗೆ ಎತ್ಬಿಟ್ಟು ಇದು ಹೊರಗಡೆ ಹಿಂಗೆ ಹಾಕ್ಬಿಡೋದು. ಹಿಂಗೆ ಗೊತ್ತಾಗ್ದಲ್ಲ ಆಚೆ ಬಂದಿರ್ಬೋದೇನೋ ಅಂತ ಅಂದ್ಕೊಂಡು ಹಾಕ್ಬಿಡ್ತೀನಿ ಅಷ್ಟೇ. ಇದ್ರೊಳಗಡೆ ಸ್ವಲ್ಪ ದೊಡ್ಡ ಮರಿಗಳಿದೆ ನೋಡಿ. ಬಾ ಬೆಚ್ಚಗಿದೆ ಗೈಸ್, ಇಲ್ಲಿ ರೋಡ ಫುಲ್ಲು ಬೆಚ್ಚಗಿದ್ದಾರೆ ಇವರು. ಇದು ನೋಡಿ ಗೈಸ್, ಈ ಥರ ಫುಲ್ಲು ದೊಡ್ಡದಾಗಿದೆ. ಇದು ಒಂದನ್ನ ಕಚ್ತಿದೆ, ಅಯ್ಯೋ ಕಚ್ತಿದೆ. ಇದನ್ನ ಈ ಥರ ಸಪ್ರೇಟ್ ಮಾಡ್ತಾ ಇದ್ದೀನಿ ನೋಡಿ. ಒಳಗೆ ಇದ್ದರೆ ಒಳಗೆ ಇರ್ತದೆ, ಬಟ್ ಅದು ನೋಡಬೇಕು. ಅದು ನೋಡಿ ನನ್ನ ಕೈ ಕಚ್ತು ಅಂದರೆ ಆ ಸ್ಟ್ರೆಂತ್ ಬಂದಿದೆ, ಕಾಳನ್ನ ಕಡಿದು ತಿನ್ನೋ ಸ್ಟ್ರೆಂತ್ ಬಂದಿದೆ ಅಂತ. ಸೊ ಇವ್ರದೆಲ್ಲ ನಾನು ಕೂಡ ನೋಡಿಲ್ಲ, ನಿಮಗೂ ತೋರಿಸ್ತಾ ಹಂಗೆ ನೋಡ್ತೀನಿ. ಮೊಟ್ಟೆ ಇಟ್ಟೈತೆ, ಎರಡು ಮರಿಯವೆ ಗೈಸ್, ಚಿಕ್ಕವು. ಮರಿ ಎಷ್ಟವೆ ಅಂತ ನೀವೇ ಕಮೆಂಟ್ ಮಾಡಿ. ನಾನು ನೋಡಲಿಲ್ಲ, ಆಮೇಲೆ ನೋಡ್ತೀನಿ ವಿಡಿಯೋಲಿ. ಈಗ ನೆಕ್ಸ್ಟು ಇವಾಗ ಇಲ್ಲಿ ಆಮೇಲೆ ಇನ್ನೊಂದೇನಂದರೆ, ನಾನು ಜಾಸ್ತಿ ತೋರಿಸ್ತಾ ಇದ್ದಂಗೆ ಏನಾಗುತ್ತೆ, ಪಾಪ ನಮ್ಮ ಬರ್ಡ್ಸ್ಗಳು ಭಯ ಬಿದ್ದುಬಿಡ್ತವೆ. ಅದಕ್ಕೋಸ್ಕರ ನಾನು ತೋರಿಸಲ್ಲ ಅಷ್ಟೇ. ನೋಡಿ ಒಂದು ರೌಂಡ್ ನಿಮ್ಗೆ ಹುಡುಗರೇ ಸಾಕು, ಫುಲ್ ಕಾಡು. ನನ್ನ ಹತ್ರನೇ ಆಟಾಡ್ತೀರಾ ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ಅವಾಗ ತಿನ್ರಿ ಅಂತ ವಾಪಸ್ ಹಾಕ್ತೀನಿ. ಆಮೇಲೆ ಅದ್ರ ಮೇಲೆ ಟಾಪ್ ಅಪ್ ಮಾಡ್ತೀನಿ. ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರನ ಕೊಟ್ಬಿಡೋಣ ಇವಾಗ. ಇವತ್ತೊಂದು ಕಮೆಂಟ್ ಬಂದಿದೆ, ಮಹೇಶ್ ಅನ್ನೋರು ಕಮೆಂಟ್ ಮಾಡಿರೋದು. ಅಣ್ಣ ಬಜ್ಜೀಸ್ಗೆ ಎಲ್ಲ ಥರ ಡ್ರೈ ಫ್ರೂಟ್ಸ್ನ ಹಸಿಯಾಗಿ ಕೊಡ್ಬೋದಾ ಅಂತ ಕೇಳಿದ್ದಾರೆ. ಬ್ರೋ ಆಲ್ರೆಡಿ ಡ್ರೈ ಫ್ರೂಟ್ಸು ಅದನ್ನೇನು ಹಸಿಯಾಗಿ ಕೊಡ್ತೀರಾ? ದಯವಿಟ್ಟು ಡ್ರೈ ಫ್ರೂಟ್ಸ್ ಎಲ್ಲ ಕೊಡೋಕೆ ಹೋಗಬೇಡಿ. ನಾರ್ಮಲ್ ನ್ಯಾಚುರಲ್ ಫ್ರೂಟ್ಸ್ ಕೊಡಿ. ಯಾಕೆಂದರೆ ಡ್ರೈ ಫ್ರೂಟ್ಸು ಏನು ಬೇಡ, ಕೊಡಂಗಿದ್ರೆ ಕೊಡ್ಬೋದು. ಬಟ್ ಆದರೆ ಕೆಲವು ಬಜ್ಜೀಸ್ಗಳು ತಿನ್ನಲ್ಲ ಗೈಸ್. ಈಗ ಸೊಪ್ಪು ಇವೇ ಸಾಕು. ಈ ಡ್ರೈ ಫ್ರೂಟ್ಸು ಇವೆಲ್ಲ ಬಂದ್ಬಿಟ್ಟು ನೀವು ತುಂಬ ದೊಡ್ಡ ಒಂದು ಬರ್ಡ್ಗೆ ಕೊಡುವಂಥದ್ದು. ಆಫ್ರಿಕನ್ ಗ್ರೇ ಆಗಿರ್ಬೋದು, ಕನೂರ್ಸ್ ಆಗಿರ್ಬೋದು. ಕಾಕ್ಟೇಲ್ಸು ಕೆಲವೊಂದು ಟೈಮ್ ತಿನ್ನಲ್ಲ, ಸುಮ್ಮನೆ ಇಟ್ಟು ವೇಸ್ಟ್ ಆಗುತ್ತಲ್ಲ. ಮೊದಲೇ ಡ್ರೈ ಫ್ರೂಟ್ಸು ಕಾಸ್ಟ್ಲಿ, ಅದಕ್ಕೋಸ್ಕರ ನಾನೇನು ಸುಮ್ಮನೆ ಅದನ್ನು ಕೊಡೋಕೆ ಹೋಗಬೇಡಿ. ನಾರ್ಮಲ್ ಫ್ರೂಟ್ಸ್ ಇದ್ರೆ ಕೊಡಿ. ನಾರ್ಮಲ್ ಫ್ರೂಟ್ಸ್ ಅಂತಂದರೆ ನಿಮಗೆ ಸೀಬೆಕಾಯಿ, ಗೋವಾ ಸೀಬೆಕಾಯಿ, ಆ್ಯಪಲ್ಲು, ಸೀಡ್ಸ್ ತೆಗ್ದಿರೋದು ಆ್ಯಪಲ್ಲು, ಇದನ್ನೆಲ್ಲ ಕೊಡ್ಬೋದು. ಮತ್ತು ಇದು ಬೇಸಿಗೆಗಾಲಕ್ಕೆ ಬಂದಾಗ ಇದು ಕೊಡ್ತಾರೆ ಕೆಲವರು. ಇದು ಏನದು ಏನು ಬೇಸಿಗೆಗಾಲದಲ್ಲಿ ವಾಟರ್ ಮೆಲನ್ ಏನಂತೀವಿ, ಏನದು ಕಲ್ಲಂಗಡಿ ಹಣ್ಣು, ಅದನ್ನು ಕೂಡ ಕೊಡ್ಬೋದು ನೀವು. ಇವಾಗಲ್ಲ, ಬೇಸಿಗೆಗಾಲಕ್ಕೆ ಬಂದಾಗ ಕೊಡಿ. ಆಮೇಲೆ ಡ್ರೈ ಫ್ರೂಟ್ಸು ಬಜ್ಜೀಸ್ಗೆಲ್ಲ ಏನು ಅವಶ್ಯಕತೆ ಇಲ್ಲ ಕೊಡುವಂಥದ್ದು. ಅದೇನಿದ್ರು ತುಂಬ ದೊಡ್ಡ ಬರ್ಡ್ಗಳಿಗೆ ಕೊಡೋದು, ದೊಡ್ಡ ಪ್ಯಾರೆಟ್ಸ್ಗಳಿಗೆ ಕೊಡುವಂಥದ್ದು. ನೀವು ಕೊಡ್ತೀರಾ ಅಂತಂದರೆ ಕೊಡ್ಬೋದು, ನಿಮ್ಮ ಬಜೆಟ್ ಇದೆ ಅಂತಂದರೆ ಕೊಡಿ. ಬಟ್ ಅದೇ ಅಂದರೆ ಸುಮ್ಮನೆ ಹಂಗೆ ನೆನೆಸ್ಬಿಟ್ಟು ಕೊಟ್ಟರು ಓಕೆ, ಹಂಗೆ ಕೊಟ್ಟರು ಓಕೆ, ಸ್ಮೂತಾಗಿ ಕೊಡಿ ಅಷ್ಟೇ. ಅವು ತಿಂತಾವ ಇಲ್ವಾ ಅದು ಹೇಳೋಕ್ಕಾಗಲ್ಲ. ಯಾಕೆಂದರೆ ಇವಾಗ ಕೆಲವೊಂದು ಬಜ್ಜೀಸ್ಗಳು ಇದೇ ತಿನ್ನಲ್ಲ, ಸೊಪ್ಪೇ ತಿನ್ನಲ್ಲ, ಇನ್ನು ಅದನ್ನು ತಿಂತಾವ.
ಸೊ ಅದಕ್ಕಾಗಿ ನಾನೇನು ಮಾಡ್ತೀನಿ, ಜಸ್ಟ್ ಸೊಪ್ಪು ಮಾತ್ರ ಕೊಡ್ತೀನಿ. ಮಿಕ್ಕಿದ್ದು ಏನಿದೆ ಮೊದಲು ಅಂದರೆ ನಾನು ವೀಡಿಯೋದಲ್ಲೇ ಹೇಳಿದ್ದೆ, ಲಾಸ್ಟ್ ಹಳೆ ವೀಡಿಯೋದಲ್ಲಿ ಏನು ಹೇಳಿದ್ದೆ ಅಂದರೆ ತುಂಬ ಹಳೆ ವರ್ಷ, ಒಂದು 3 ವರ್ಷ 4 ವರ್ಷ ಹಳೆ ವೀಡಿಯೋದಲ್ಲಿ ಅದರಲ್ಲಿ ನನ್ನ ಹತ್ರ ಇದ್ದಿದ್ದೆ 1 ಪೇರು 2 ಪೇರು ಕೆಳಗಡೆ ಮರಿಗಳು, ಆ ಥರ ಒಂದು ಸಿಂಗಲ್ ಕೇಜು. ಸೊ ಆ ಥರ ಇದ್ದಾಗ ಏನು ಮಾಡ್ತೀವಿ, ಫುಲ್ಲು ಕೇರ್ ಮಾಡ್ತಾಯಿದ್ದೆ. ನೀವು ಅಷ್ಟೇ, ನಿಮ್ಮ ಹತ್ರ ಆ ಥರ ಇತ್ತು ಅಂತಂದರೆ ನೀವು ಕೇರನ್ನು ಮಾಡ್ಬೋದು. ನೀವು ಕೇಳ್ಬೋದು ಬ್ರೋ ನೀವು ಕೊಡಲ್ವಾ ಅಂತ. ಸೊ ನಾನು ಎಲ್ಲ ಕೇಜ್ಗೂ ಸೊಪ್ಪು ಅಂತೂ ಗ್ಯಾರಂಟಿ ಕೊಡ್ತೀನಿ. ಎಲ್ಲ ಪ್ರತಿಯೊಂದು ಬರ್ಡ್ಗೂ ಸೊಪ್ಪು, ಎಲ್ಲ ಥರ ಸೊಪ್ಪು, ಒಂದು 3 ಥರ ಸೊಪ್ಪು, ಮೆಂತ್ಯ, ಸಬ್ಬಕ್ಕಿ, ಕೊತ್ತಂಬರಿ 3 ಮಿಕ್ಸ್ಡ್ ಕೊಡೋದು ನಾನು ಯಾವಾಗಲೂ. ಒಂದು ಸರಿ ಕೊಟ್ಟರೆ, ಒಂದು ಸರಿ ಇವಾಗ ಕೊಡ್ತೀನಿ ಸೊಪ್ಪು ಅಂದರೆ ಒಂದೇ ಥರದ ಸೊಪ್ಪನ್ನ ಕೊಡೋಲ್ಲ ಎಲ್ಲರಿಗೂ. ಆ ಎಲ್ಲ ಕೇಜಲ್ಲೂ ಮಿಕ್ಸ್ ಮಾಡಿಬಿಡ್ತೀನಿ. ಅಂದರೆ ಇವಾಗ ಸಬ್ಬಕ್ಕಿ 1 ಕಟ್ಟು, ಮೆಂತ್ಯ 2 ಕಟ್ಟು, ಮತ್ತು ಇನ್ನೊಂದು ಕೊತ್ತಂಬರಿ 1 ಕಟ್ಟು, ಈ ಥರ ತಗೊಂಡು ಫುಲ್ಲು ಮಿಕ್ಸ್ ಮಾಡಿಬಿಟ್ಟು ಎಲ್ರಿಗೂ ಎಲ್ಲ ಸೊಪ್ಪುಗಳು ಒಂದೇ ಸರಿ ಸಿಗಬೇಕು, ಆ ಥರ ನಾನು ಕೊಡೋದು. ಸೊ ಸೊಪ್ಪನ್ನ ಎಲ್ಲರಿಗೂ ಕೊಡ್ತೀನಿ. ಅದು ಬಿಟ್ಟರೆ ನೆಕ್ಸ್ಟು ಈಗ ಕೊಡ್ಬೋದು ಗೈಸ್, ಇವಾಗ ಗೋಧಿ ನೆನೆಸ್ಬಿಟ್ಟೆಲ್ಲ ಕೊಡ್ಬೋದು. ಅದು ಒಂದೊಂದು ಟೈಮ್ ಕೊಡ್ತೀನಿ ಅಷ್ಟೇ, ಯಾವಾಗೋ ಒಂದು ಟೈಮು. ಯಾವಾಗಲೂ ಕೊಡೋಕ್ಕೆ ನನ್ನ ಹತ್ರ ಇದಿಲ್ಲ, ಏನಂತೀವಿ, ಬಟ್ಲುಗಳಿಲ್ಲ ಗೈಸ್, ಅದಕ್ಕೋಸ್ಕರ ಅಷ್ಟೇ. ನೀವು ನಿಮ್ಮದು ಸಿಂಗಲ್ ಕೇಜ್ ಆಗಿತ್ತು ಅಂತಂದರೆ ಖಂಡಿತ ಕೊಡಿ. ಆ ವಿಡಿಯೋದಲ್ಲಿ ಏನು ಹೇಳಿರ್ತೀನಿ ಹಳೆ ವಿಡಿಯೋಗಳಲ್ಲಿ, ಆ ಎಲ್ಲ ಸಾಫ್ಟ್ ಫುಡ್ಗಳನ್ನು ನೀವು ಕೊಡೋಕ್ಕಾಗುತ್ತೆ ಅಂತಂದರೆ ನೀವು ಖಂಡಿತ ಕೊಡ್ಬೋದು. ಗೋಧಿ ಆಗಿರ್ಬೋದು, ಕಡಲೆಕಾಳಾಗಿರ್ಬೋದು, ಎಲ್ಲ ನೆನೆಸ್ಬಿಟ್ಟು, ಹೆಸರು ಕಾಳಾಗಿರ್ಬೋದು, ಮಿಕ್ಸ್ಡ್ ಸ್ಪ್ರೌಟ್ಸು. ಆ್ಯಕ್ಚುಲಿ ನಾನು ಕಾಕ್ಟೇಲ್ ಇತ್ತು ನೋಡಿ ಅವಾಗ ಈ ಕೇಜಲ್ಲಿ ಈ ಥರ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಕೊಡ್ತಾಯಿದ್ದೆ. ಅದನ್ನು ಕೂಡ ವ್ಲಾಗ್ ಮಾಡಿ ಹಾಕಿದ್ದೀನಿ, ನೀವು ನೋಡ್ಬೋದು. ಫುಲ್ ಮಿಕ್ಸ್ಡು, ಅದರಲ್ಲೊಂದು 4-5 ಥರ ಕಾಳುಗಳನ್ನ ಮಿಕ್ಸ್ಡ್ ಇರ್ತಾಯಿತ್ತು. ಅದನ್ನು ನೈಟ್ ನೆನೆಸಿಟ್ಬಿಟ್ಟು ಬೆಳಗ್ಗೆ ಕೊಡ್ತಾಯಿದ್ದೆ. ಸೊ ಓಕೆ ಗೈಸ್, ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಸಿಗೋಣ ಗೈಸ್ ಮುಂದಿನ ವ್ಲಾಗಲ್ಲಿ. ಏನೇ ಪ್ರಶ್ನೆಗಳಿದ್ರು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಮತ್ತು ಏನೇ ಡೌಟ್ಸ್ ಇದ್ರು ಕೂಡ ಕಮೆಂಟ್ ಮಾಡಿ. ಇನ್ನೂ ನಿಮ್ಗೇನೋ ಡೌಟ್ಸ್ ಇತ್ತು ಅಂತಂದರೆ ವಾಟ್ಸಪ್ಪಲ್ಲಿ ಕೂಡ ಮೆಸೇಜ್ನ ಮಾಡ್ಬೋದು. ಈಗಲೇ ವಾಟ್ಸಪ್ ನಂಬರ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗಿರುತ್ತೆ. ಯಾರೆಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿಲ್ಲ ಅಂದರೆ ಮಾಡಿ, ಯಾಕೆಂದರೆ ವಾಟ್ಸಪ್ಪಲ್ಲಿ ನಾನು ಅಪ್ಡೇಟ್ಸ್ಗಳನ್ನ ಹಾಕ್ತಾ ಇರ್ತೀನಿ. ಮತ್ತು ನಮ್ಮದು ವಾಟ್ಸಪ್ ಚಾನಲ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಇದೆ, ಅಲ್ಲೂ ಕೂಡ ಜಾಯ್ನ್ ಆಗಿ ಅಲ್ಲೂ ಕೂಡ ಅಪ್ಡೇಟ್ಸ್ಗಳನ್ನ ಮಾಡ್ತಾ ಇರ್ತೀನಿ. ಜೊತೆಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಹಾಕಿ, ಯಾರೆಲ್ಲ ಹೊಸಬ್ರು ಇದ್ದೀರಾ ಅವ್ರದ್ದೆಲ್ಲ ನನ್ನ ನಂಬರ್ ನೀವು ಸೇವ್ ಮಾಡಿಕೊಂಡ್ರೆ ನಿಮಗೆ ಸ್ಟೇಟಸ್ ಅಪ್ಡೇಟ್ ಬರ್ತಾ ಇರುತ್ತೆ ಬರ್ಡ್ಸ್ ರಿಲೇಟೆಡು. ಮತ್ತು ಇವಾಗ ಸದ್ಯಕ್ಕೆ ನಾನು ನಿಮ್ಗೆ ಹೇಳೋದು ಮತ್ತೆ, ಕೇಜ್ ಇದೆ ಒಂದು, ಇದು 2 ಫೀಟ್ ಕೇಜು ರಿಫರ್ಬಿಶ್ಡು ನೋಡ್ಬೋದು, ಕೋಲು. ಆಮೇಲೆ ಬ್ರೀಡಿಂಗ್ ಬಾಕ್ಸು ಇದೆ, ಇದು ಲ್ಯಾಮಿನೇಟೆಡ್ ಬ್ರೀಡಿಂಗ್ ಬಾಕ್ಸು, ಇದು ಕೂಡ ಇದೆ. ಸೊ ಬೇಕಿದ್ದವರು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು. ಆಲ್ ಓವರ್ ಕರ್ನಾಟಕ ಟ್ರಾನ್ಸ್ಪೋರ್ಟೇಷನ್ ಅವೈಲೇಬಲ್ ಇರುತ್ತೆ. ಬರ್ಡ್ಸ್ ಆಗಲಿ, ಕೇಜಸ್ ಆಗಲಿ ಎಲ್ಲನೂ ಕೂಡ. ಸೊ ಬರ್ಡ್ಸ್ನ ನಾನು ಯಾವ್ಯಾವ ಬರ್ಡ್ಸ್ ಅವೈಲೇಬಲ್ ಆಗ್ತವೆ ಅವನ್ನೆಲ್ಲ ಕಂಪ್ಲೀಟಾಗಿ ಸಪ್ರೇಟ್ ವಿಡಿಯೋ ಮಾಡಿ ನಾನು ವಾಟ್ಸಪ್ಪಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಅದಕ್ಕಾಗಿ 10,000 ಇನ್ನೇನು ರೀಚ್ ಆಗ್ತಾ ಇದೀವಿ. ಸೊ ಯಾರೆಲ್ಲ ಇನ್ನೂ ವಾಟ್ಸಪ್ಪಲ್ಲಿ ಆಲ್ಮೋಸ್ಟ್ ಇನ್ನೂ ಯಾರು ಕೂಡ ಅಷ್ಟು ಜನ ಫುಲ್ಲು ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಕೂಡ ವಾಟ್ಸಪ್ಪಲ್ಲಿ ಇಲ್ಲ. ಸೊ ಅಂದರೆ ನಮ್ಮ ವಾಟ್ಸಪ್ಪಲ್ಲಿ ಇಲ್ಲ. ಸೊ ನೀವು ಹಾಯ್ ಅಂತ ಹಾಕಿದ್ರೆ ನಮ್ಮಲ್ಲಿ ಸೇವ್ ಆಗುತ್ತೆ, ನೀವು ಸೇವ್ ಮಾಡಿಕೊಂಡ್ರೆ ನಿಮಗೂ ಕೂಡ ಅಪ್ಡೇಟ್ಸ್ಗಳು ಬರ್ತಾ ಹೋಗುತ್ತೆ. ಜೊತೆಗೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲೇ ಡೈರೆಕ್ಟ್ ವಾಟ್ಸಪ್ ಲಿಂಕು ಕೂಡ ಕೊಟ್ಟಿರ್ತೀನಿ. ನೀವು ನಂಬರ್ ಸೇವ್ ಮಾಡಿಕೊಂಡು ಹಾಯ್ ಅಂತ ಕಳಿಸುವಂಥ ಅವಶ್ಯಕತೆ ಏನಿಲ್ಲ. ಡೈರೆಕ್ಟಾಗಿ ನೀವು ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ವಾಟ್ಸಪ್ಪಿಗೆ ಬರೋ ಥರ ಒಂದು ಲಿಂಕ್ ಕೊಟ್ಟಿರ್ತೀನಿ. ಜೊತೆಗೆ ಆ ನೆಕ್ಸ್ಟ್ ಲಿಂಕ್, ಆ ಲಿಂಕ್ ಆದಮೇಲೆ ಇನ್ನೊಂದು ಲಿಂಕು, ವಾಟ್ಸಪ್ ಚಾನಲ್ ಲಿಂಕು. ಸೊ ವಾಟ್ಸಪ್ ಚಾನಲ್ ಕೂಡ ಇದೆ, ಅದು ಕೂಡ ನೀವು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಗೈಸ್ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.